ಇನ್ನು ಮೊದಲ ದಿನವೇ ರಾಜೀನಾಮೆಗೆ ಮುಂದಾಗಿದ್ರು ಅಂತ ಮಧ್ಯಪ್ರದೇಶ ಸಚಿವ ಕೈಲಾಶ್ ವಿಜಯವರ್ಗೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ಪ್ರತಿಭಟನೆ ಆರಂಭ ಆಯ್ತಲ್ಲ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರತಿಭಟನೆ ಆರಂಭ ಆದಂತಹ ದಿನವೇ ರಾಜೀನಾಮೆಗೆ ಚಿಂತನೆ ನಡೆದಿತ್ತು. ರಾಜೀನಾಮೆ ಬಗ್ಗೆ ಬಿಜೆಪಿ ಅಧ್ಯಕ್ಷರ ಬಳಿ ಕೂಡ ಪ್ರಸ್ತಾಪಿಸಿದ್ರು. ನಾನು ರಾಜೀನಾಮೆ ಕೊಡಬೇಕು ಅಂತ ಅನಿಸಿದ್ರೆ ಕೊಡ್ತೇನೆ. ಆದರೆ ಬಿಜೆಪಿ ಅಧ್ಯಕ್ಷರು ಪ್ರಧಾನ್ ಪ್ರಸ್ತಾಪವನ್ನ ತಿರಸ್ಕರಿಸಿದ್ರು. ಪರಿಸ್ಥಿತಿ ಯಾವಾಗ ಗಂಭೀರ ಆಯಿತೋ ಆಗ ರಾಜೀನಾಮೆಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಕೈಲಾಶ್ ವಿಜಯವರ್ಗೀಯವರ ಹೇಳಿಕೆ. ನಿನ್ನೆ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸುದೀರ್ಘವಾದಂತಹ ಒಂದು ಪತ್ರ ಬರೆದು ಧರ್ಮೇಂದ್ರ ಪ್ರಧಾನ್. ಆದರೆ ಈ ನಿರ್ಧಾರ ನಿನ್ನೆ ಅಷ್ಟೇ ಅಲ್ಲ, ಯಾವಾಗ ಪ್ರತಿಭಟನೆ ಆರಂಭ ಆಯಿತೋ ಆ ಸಂದರ್ಭದಲ್ಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿದ್ಧ ಇದ್ರು ಎನ್ನುವಂತಹ ಮಾತನ್ನ ಕೈಲಾಶ್ ವಿಜಯವರ್ಗೀಯ ತಿಳಿಸ್ತಾ ಇದ್ದಾರೆ. ಆರಂಭದಿಂದಲೂ ಕೂಡ ಆಗ್ರಹ ಇದ್ದದ್ದೇ ಈ ನೀಟ್ ಅಕ್ರಮಕ್ಕೆ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಒತ್ತಾಯ ಆಗಿತ್ತು. ನಂತರ ವಿಪಕ್ಷಗಳು ಕೂಡ ಈ ಬಗ್ಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ವು. ಅಷ್ಟಾಗಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಂದ್ರ ಹಂಚಿಕೊಳ್ತಾ ಇತ್ತೇ ಹೊರತು ರಾಜೀನಾಮೆ ವಿಚಾರ ಇರಲಿಲ್ಲ.